ಹಲೋ ಗಾಯ್ಸ್, ನಾನು ನಿಮ್ಮ ಪ್ರಶಾಂತ್ ಕನ್ಸ್ಟ್ರಕ್ಷನ್ಸ್ ಆ್ಯಂಡ್ ಪ್ರಾಪರ್ಟೀಸ್ ಕಡೆಯಿಂದ. ಇವತ್ತು ನಾವು ಹೋಗ್ತಿರೋದೇನೆಂದರೆ ಚಿಕ್ಕಾಲೂರು ಕೊಳ್ಳೇಗಾಲ ರೂಟಲ್ಲಿ. ಈ ಕಡೆ ಇವತ್ತು ನಾವು ಲ್ಯಾಂಡ್ ವೀಡಿಯೋಸ್ ಮಾಡೋಕ್ಕೆ ಹೋಗ್ತಾಯಿದ್ದೀವಿ. ಇಲ್ಲಿ ಏನಂದರೆ ಈಗ ತುಂಬ ಜನ ಇನ್ವೆಸ್ಟ್ ಮಾಡ್ತಿದ್ದಾರೆ. ಇನ್ವೆಸ್ಟ್ ಮಾಡೋಕ್ಕೆ ಒಳ್ಳೆ ಆಪರ್ಚುನಿಟಿ ಈ ಜಾಗದಲ್ಲಿ. ಯಾಕಂದರೆ ಮೇಕೆದಾಟು ಆಗ್ತಿರೋದ್ರಿಂದ ತುಂಬಾ ಇನ್ವೆಸ್ಟ್ ಮಾಡ್ತಿದ್ದಾರೆ ಬ್ಯಾಂಗ್ಳೂರು ಈ ಕಡೆ. ನೋಡಿ, ನಾವು ಬೆಟ್ಟದಿಂದ ಈಗ ಅಲ್ಲಿಗೆ ಹೋಗ್ತಾ ಒಂದು ಸ್ಟಾಪ್ ಹಾಕಿದ್ವಿ. ಒಂದು ಸ್ಟಾಪಲ್ಲಿ ಬಾಯಾರಿಕೆ ಆಯಿತು ಅಂತ ಕಬ್ಬಿನ ಹಾಲು ಸೋಡಾ ಕುಡಿದು ಹಾಗೆ ಮುಂದೆ ಸರ್ಕಲ್ಗೆ ಬಂದ್ವಿ. ಸರ್ಕಲಿಂದ ಚಿಕ್ಕಲ್ಲೂರು ರೋಡು. ಈಗ ನೋಡಿ ನಮ್ಮ ಜಮೀನು ಬರುತ್ತೆ. ನೋಡಿ ಇದೇ ರೋಡು. ತಾರ್ ರೋಡ್ ಅಲ್ಲಿವರೆಗಾಗಿ ಇನ್ನೇನು ಇದು ಆಗಿಬಿಡುತ್ತೆ ನಿಮಗೆ. ರೋಡ್ ಕನ್ಸ್ಟ್ರಕ್ಷನ್ ನಡೀತಾನೆ ಇದೆ. ನೋಡಿ ಅದ್ರ ಪಕ್ಕದಲ್ಲೇ ನೋಡಿ ಇದೊಂದು ಜಮೀನಿದೆ. ಅದ್ರ ನೆಕ್ಸ್ಟ್ ಬೇರೆಯೇ ನಮ್ಮದು. ಆ ಜಮೀನೇ ನಮ್ಮದು. ನೋಡಿ ಅಲ್ಲಿ ನಿಮಗೆ ದೇವಸ್ಥಾನ ಕಾಣಿಸ್ತಿದೆ ನೋಡಿ. ರೋಡು ಇಲ್ಲೊಂದು ಆರ್ಚ್ ಕಾಣಿಸ್ತಿದೆಯಲ್ಲ ನೋಡಿ. ಆ ಆರ್ಚ್ ಒಳಗಿಂದ ಬಂದು ಆ ದೇವಸ್ಥಾನ ಆಪೋಸಿಟೇ ರೋಡ್ ಆಕ್ಸಸ್ ಈ ಆಕ್ಸಸ್ ಎಲ್ಲ ತುಂಬ ಚೆನ್ನಾಗಿದೆ. ನೋಡಿ ಅಕ್ಕಪಕ್ಕದಲ್ಲಿ ನೀವು ನೋಡ್ತಿರ್ಬೋದು ಕಾರು, ಗಾಡಿ, ಲಾರಿ ಎಲ್ಲ ಓಡಾಡ್ತವೆ. ಬಸ್ಸು ಚಿಕ್ಕಲ್ಲೂರಿಗೆ ಪಕ್ಕದಲ್ಲಿ ನೋಡಿ ಫೆನ್ಸಿಂಗ್ಗಳು ಎಷ್ಟು ಕಾಣಿಸ್ತಿದ್ದಾವೆ. ಎಲ್ಲ ಬೆಂಗಳೂರು ಅಕ್ವೈರ್ ಮಾಡ್ಕೊಂಡಿದ್ದಾರೆ. ನೋಡಿ ಬೋರ್ ಕಾಣಿಸ್ತಿದೆ, ಬೋರ್ ಹಾಕ್ಕೊಂಡಿದ್ದಾರೆ. ನೀರೆಲ್ಲ ಚೆನ್ನಾಗಿದೆ ನೋಡಿ. ಎಲ್ಲ ತೋಟ ಮಾಡ್ಕೊಂಡಿದ್ದಾರೆ ನೋಡಿ. ಇದು ನಿಮಗೆ 1 ಎಕರೆ 80 ಸೆಂಟಿದೆ. ಟೋಟಲ್ ಫೆನ್ಸಿಂಗ್ ಕಾಣಿಸ್ತಿದೆ. ಟೋಟಲ್ ಫೆನ್ಸಿಂಗ್ ಏರಿಯಾ ನೋಡಿ ಕಾಣಿಸ್ತಿದೆ ನೋಡಿ. ಇದು ಚಿಕ್ಕಲ್ಲೂರು ರೋಡಿಂದ ನಿಮಗೆ ಜಸ್ಟ್ ಪಕ್ಕದಲ್ಲೇ ಇದೆ. ಇದೇನಂದರೆ ಬೆಂಗಳೂರಿಂದ ನಿಮಗೆ ಸುಮಾರು 140 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ ನಿಮಗೆ ಒಂದು 90 ಕಿಲೋಮೀಟರ್ಸ್ ಆಗುತ್ತೆ. ಈ ಕಡೆ ಎಲ್ಲ ಪೂರ್ತಿ ತೋಟ ಮಾಡೋದ್ರಿಂದ ಒಳ್ಳೆ ನೀರು, ಬೋರ್ ಹಾಕಿದ್ರೆ ನೀರೆಲ್ಲ ಬರುತ್ತೆ ನೋಡಿ. ನಾನು ಯಾಕೆ ಈ ಕಡೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿದ್ದೀನಿ ಅಂದರೆ, ಇಲ್ಲಿ ಆಫ್ಟರ್ ಕೋವಿಡ್ ಯಾರು ಇನ್ವೆಸ್ಟ್ ಮಾಡಿದ್ದಾರೆ 2023 ಒಳಗಡೆ ಅವ್ರಿಗೆಲ್ಲ ತುಂಬಾ ದುಡ್ಡು ಕೊಟ್ಟಿದೆ. ಇನ್ವೆಸ್ಟ್ಮೆಂಟ್ಗೆ 1x 2x ಅಲ್ಲಿ ರಿಟರ್ನ್ಸ್ ಆಗಿದೆ. ಸೊ ಅದಕ್ಕೆ ಇಲ್ಲಿ ನೀರಿನ ಸವಲತ್ತು, ರೋಡು, ದೇವಸ್ಥಾನಕ್ಕೆ ರೋಡು, ಆಮೇಲೆ ಭಕ್ತಾದಿಗಳೆಲ್ಲ ಜಾಸ್ತಿ ಬರೋದ್ರಿಂದ ಈ ರೋಡೆಲ್ಲ ತುಂಬ ಫೇಮಸ್ ಆಗಿದೆ. ಹಾಗೆ ಮೇಕೆದಾಟು ಪ್ರಾಜೆಕ್ಟ್ ಆದ್ರಂತೂ ಇಲ್ಲಿ ಹಿಡಿಯೋರೇ ಇಲ್ಲ ನೋಡಿ. ಇಲ್ಲಿ ಇದೊಂದು ದೇವಸ್ಥಾನ ಇದೆ. ಇದು ಬಸವೇಶ್ವರ ದೇವಸ್ಥಾನದ ಫ್ರಂಟೇ ನಮಗೆ ಇದು ರೋಡ್ ಇದೆ. ರೋಡ್ ಪಕ್ಕದಲ್ಲಿ ನಿಮಗೆ ಜಮೀನು ಕಾಣಿಸುತ್ತೆ. 1 ಎಕರೆ 80 ಸೆಂಟು ಟೋಟಲು. ಪೂರ್ತಿ ಜನರಲ್ ಪ್ರಾಪರ್ಟಿ ನೋಡ್ತಿರ್ಬೋದು ನಿಮ್ಮ ಫೆನ್ಸಿಂಗು. ಇದು ನಮ್ಮ ಜಮೀನು. ಜಸ್ಟ್ ಒಂದು 50 ಮೀಟರ್ಸ್ ಕೂಡ ಇಲ್ಲ ನಮ್ಮ ರೋಡು ಜಮೀನಿಗೆ. ನಾನು ವಿಡಿಯೋ ಇದೇ ಥರ ನೋಡ್ತಾಯಿರಿ. ಮುಂದೆ ನಿಮಗೆಲ್ಲ ಲ್ಯಾಂಡ್ಸ್ನ ಹೇಗೆ ಕನ್ವರ್ಟ್ ಮಾಡಿದ್ದಾರೆ ಫಾರ್ಮ್ ಆಗಿ ಅಂತ ತೋರಿಸ್ತೀನಿ.